ಎಲ್ಲರಿಗೂ ನಮಸ್ತೆ. ನಾನು ಗೀತಾ ನಿಂಗನಗೌಡ್. ವೆಲ್ಕಮ್ ಟು ಗೀತಾ ನಿಂಗನಗೌಡ್ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ ಅಂತ ಹೇಳ್ತಾ, ಸೊ ಇವತ್ತಿನ ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೇನೆ. ಇವತ್ತಿನ ಶುಭೋದಯದ ನುಡಿ ನಮ್ಮ ಒಂದು ಮನಸ್ಸಿನ ಸ್ಥಿತಿ, ಮಾನಸಿಕ ಸ್ಥಿತಿಯನ್ನು ಯಾವ ರೀತಿ ನಾವು ಕಾಪಾಡಿಕೊಳ್ಬೇಕು ಅಂತ ಹೇಳಿ. ಹಾಗಾದ್ರೆ ನಾವು ಸಂಘಜೀವಿ, ಮಾನವ ಅಂತಕ್ಕಂಥವನು ಸಂಘಜೀವಿ. ನಾವು ಸಮಾಜದಲ್ಲಿ ಬದುಕಬೇಕಾಗ್ತೈತಿ, ಸಮಾಜದ ಮಧ್ಯೆ ಜೀವಿಸಬೇಕಾಗ್ತೈತಿ, ಸಮಾಜವನ್ನು ಎದುರು ಹಾಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕಾಗಿ ಸಮಾಜದಲ್ಲಿ ಬದುಕ್ತಕ್ಕಂತಹ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಮನಸ್ಸಿನ ಸ್ಥಿಮಿತವನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು. ನೋಡ್ರಿ, ನಮ್ಮ ಒಂದು ಮನಸ್ಸಿನ ಸ್ಥಿಮಿತ ಹಿಡಿತದಲ್ಲಿ ಇಲ್ಲದೆ ಹೋದ್ರೆ ಏನಾಕೈತೆ ಅಂತಂದ್ರೆ ನಾವೇನು ಮಾಡ್ತೇವೆ, ಅನೇಕ ಸಮಸ್ಯೆಗಳನ್ನು ನಾವು ಗಂಟು ಹಾಕೋತಾ ಬರ್ತೇವೆ. ಯಾಕಂತಂದ್ರೆ ಸಮಾಜದಲ್ಲಿ ಸಮಸ್ಯೆಗಳು ಹುಟ್ಟೋದು ಸಹಜ, ಸಮಸ್ಯೆಗಳಿಗೆ ಪರಿಹಾರ ಸಿಗೋದು ಸಹಜ. ಯಾಕಂತ ಹೇಳಿದ್ರೆ ಸಮಾಜ ಅಂದ್ರೇ ಇಲ್ಲಿ ಹತ್ತಾರು ವ್ಯಕ್ತಿಗಳು, ಹತ್ತಾರು ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳು, ವಿಭಿನ್ನ ವ್ಯಕ್ತಿತ್ವವನ್ನು ನಾವು ನೋಡ್ತೇವೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಎಲ್ಲರನ್ನ ನಿಭಾಯಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿರಬೇಕು. ಅಂದಾಗ ಮಾತ್ರ ಏನಾಗ್ತೈತಿ ಅಂತ ಹೇಳಿದ್ರೆ ನಮ್ಮ ಮಾನಸಿಕ ಸ್ಥಿತಿ ಏನಾಗೈತಿ, ಸ್ಥಿಮಿತ ಇರ್ತೈತಿ ಅಂತ ಹೇಳಿ ಅರ್ಥ ಆಕೈತಿ. ಅಂದ್ರೆ ಈಗ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ತೇವಲ್ಲ ಅದೇ ರೀತಿ ಮಾನಸಿಕ ದೈಹಿಕ ಆರೋಗ್ಯವನ್ನು ನಾವು ಯಾವ ರೀತಿ ಕಾಪಾಡ್ಕೊಳ್ತೀವಲ್ಲ ಅದೇ ರೀತಿ ಮಾನಸಿಕ ಆರೋಗ್ಯವನ್ನು ಸಹಿತ ನಾವು ಕಾಪಾಡ್ಕೊಳ್ಬೇಕಾಗ್ತೈತಿ. ಹಾಗಾದ್ರೆ ಮಾನಸಿಕ ಆರೋಗ್ಯವನ್ನು ನಾವು ಯಾವ ರೀತಿ ಕಾಪಾಡ್ಕೊಳ್ಬೇಕು ನೋಡ್ರಿ. ಮಾನಸಿಕವಾಗಿ ನಾವು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಇಲ್ಲ ಸಲ್ಲದ ಚಿಂತನೆಗಳಿಂದ, ಇಲ್ಲ ಸಲ್ಲದ ಆರೋಪಗಳಿಂದ ಏನು ಮಾಡಬಾರ್ದು, ನಮ್ಮ ಮನಸ್ಥಿತಿಯನ್ನು ಹಾಳು ಮಾಡಿಕೊಡ್ಬಾರ್ದು. ಹಾಗಾದ್ರೆ ಯಾವುದೇ ಒಂದು ಸಮಸ್ಯೆ ಬಂದರೂ ಸಹಿತ ಆ ಸಮಸ್ಯೆಯ ಒಂದು ಮೂಲ ಎಲ್ಲೈತಿ, ಆ ಸಮಸ್ಯೆಯನ್ನು ಹುಟ್ಟು ಹಾಕಿದವ್ರು ಯಾರು, ಆ ಸಮಸ್ಯೆಯಿಂದ ಜನರಿಗೆ ಏನು ತೊಂದರೆ ಆಗ್ತೈತಿ, ಆ ಸಮಸ್ಯೆಯಿಂದ ನನಗಾಗ್ತಕ್ಕಂಥ ತೊಂದರೆ ಏನು, ನನಗಾಗ್ತಕ್ಕಂಥ ಲಾಭ ಏನು, ಇದನ್ನು ಮೊದಲು ಏನು ಮಾಡಬೇಕು, ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರ ಆ ಒಂದು ಸಮಸ್ಯೆಗೆ ತಕ್ಕದಾಗಿರ್ತಕ್ಕಂಥ ಉತ್ತರ ನನಗೆಲ್ಲಿ ದೊರಕ್ತೈತಿ ಅಂತಕ್ಕಂಥದ್ದನ್ನು ನಾನು ಪತ್ತೆ ಹಚ್ಚೋದಕ್ಕೊಂದು ಕನ್ಕ್ಲೂಸನ್ನು ಕೊಡ್ತಕ್ಕಂಥದ್ದು. ಈ ರೀತಿ ನಾವು ಕೊಟ್ಟಾಗ ಏನಾಕೈತಿ ಅಂತ ಹೇಳಿದ್ರೆ ನಮ್ಮ ಒಂದು ಮಾನಸಿಕ ಸ್ಥಿತಿ ನಮ್ಮ ಹಿಡಿತದಲ್ಲಿ ಇರ್ತೈತಿ. ಸೊ ನೋಡ್ರಿ, ಈಗ ಸೇರಿರ್ತಕ್ಕಂಥ ಗುಂಪಿನಲ್ಲಿ ಅಥವಾ ಏನೋ ಜನದಟ್ಟಣೆ ಇರ್ತಕ್ಕಂಥ ಪ್ರದೇಶದಲ್ಲಿ, 4-6 ಜನ ಕುಳಿತಿರ್ತಕ್ಕಂಥ ಪ್ರದೇಶದಲ್ಲಿ ನಾವೇನು ಮಾಡಬಾರ್ದು ಅಂದ್ರೆ ನಮ್ಮ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡು ನಾವು ಇಲ್ಲಿ ಮಾತನಾಡಿದಾಗ ಏನಾಕೈತಿ ಅಂತಂದ್ರೆ ನಮ್ಮ ಒಂದು ಗೌರವಕ್ಕೂ ಸಹಿತ ಪೆಟ್ಟು ಬರ್ತಕ್ಕಂಥದ್ದು. ಸೊ ಅದಕ್ಕಾಗಿ ಅಲ್ಲಿರ್ತಕ್ಕಂಥ ವಿಷಯದ ಬಗ್ಗೆ ನಾವೇನು ಮಾಡಬೇಕು, ಅಲ್ಲೇ ಏನು ಮಾಡಬೇಕು, ಕ್ಲಾರಿಟಿಯನ್ನು ಪಡಿತಕ್ಕಂಥದ್ದು. ಹಾಗಾದ್ರೆ ನಾವು ಅಲ್ಲೇ ಇರ್ತಕ್ಕಂಥ ವಿಷಯದ ಬಗ್ಗೆ ಕ್ಲಾರಿಟಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಆ ವಿಷಯವನ್ನು ಹೇಳಿರ್ತಕ್ಕಂಥ ವ್ಯಕ್ತಿ ನಮ್ಮ ಸಮ್ಮುಖದಲ್ಲಿ ಇರಬೇಕಾಗ್ತೈತಿ. ಅವಾಗ ಏನಾಗ್ತೈತಿ, ನಮ್ಮ ಮಾನಸಿಕ ಸ್ಥಿತಿ ಇಲ್ಲಿ ಹತೋಟಿಯಲ್ಲಿ ಇರ್ತಕ್ಕಂಥದ್ದು. ಸೊ ನೋಡ್ರಿ, ಇವತ್ತಿನ ದಿನಮಾನದಲ್ಲಿ ಆಗ್ತಕ್ಕಂಥದ್ದು ಇದೆ. ಸೊ ಸಾಕಷ್ಟು ಜನ ಏನು ಮಾಡ್ತಾರೆ ಅಂತಂದ್ರೆ ಹೈ ಟೆಂಪರ್ಗೆ ಹೋಗ್ಬಿಟ್ಟಿರ್ತಾರೆ. ಮೀನ್ಸ್ ಏನು ಅಂತಂದ್ರೆ BP ರೈಸ್ ಆಗಿ ಏನೋ ಕೂಗಾಡ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು. ಸೊ ಆ ವ್ಯಕ್ತಿಗೆ ತಾನೂ ಮಾತಾಡ್ತಕ್ಕಂತಹ ಒಂದು ಏನಪ್ಪ ಅಂದ್ರೆ ಶಬ್ದಗಳ ಒಂದು ಅರಿವು ಇರೋದಿಲ್ಲ. ಯಾಕಂತಂದ್ರೆ ಅವು ಫುಲ್ ಮಾನಸಿಕ ಒಂದು ಸ್ಥಿಮಿತವನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ, ಕಂಟ್ರೋಲಲ್ಲೇ ಇರೋದಿಲ್ಲ. ಸೊ ಅದಕ್ಕಾಗಿ ಏನಾಗ್ತೈತಿ ಅಂತ ಹೇಳಿದ್ರೆ ಈ ರೀತಿ ನಾವು ಮಾನಸಿಕ ಸ್ಥಿತಿಯನ್ನು ನಾವು ಕಳ್ಕೊಂಡಾಗ ಏನಾಗ್ತೈತಿ ಅಂತಂದ್ರೆ ನಮ್ಮ ಒಂದು ಕೈಯಿಂದ ಏನಾಗ್ತಾವೆ, ಅನೇಕ ಒಂದು ಕೆಟ್ಟ ಕೆಲಸಗಳು ಜರುಗಲಿಕ್ಕೆ ಸಾಧ್ಯ ಆಗ್ತೈತಿ. ನೋಡ್ರಿ, ಇದೇ ರೀತಿ ಪ್ರತಿಯೊಂದು ದಿನದಲ್ಲಿ ಪ್ರತಿದಿನಾನು ಸಹಿತ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಈ ಮಾನಸಿಕವಾಗಿ ಕುಗ್ಗಿರ್ತಕ್ಕಂತಹ ವ್ಯಕ್ತಿ ಯಾವ್ಯಾವ ರೀತಿ ಅಪರಾಧಗಳನ್ನು ಮಾಡ್ತಾರ, ಯಾವ್ಯಾವ ರೀತಿ ಕೃತ್ಯಗಳನ್ನು ಎಸಗ್ತಾರ ಅಂತಕ್ಕಂಥದ್ದು ನಾವೇನು ಮಾಡ್ತೀವಿ, ದಿನ ಒಂದು ಪತ್ರಿಕೆಯಲ್ಲಿ, ಟಿವಿಯಲ್ಲಾಗಿಲಿ ನೋಡ್ರಿ ಮಾಹಿತಿಯ ಒಂದು ಸಹಯೋಗದಲ್ಲಿ ನೋಡ್ತಾ ಇರ್ತೀವಿ. ಸೊ ಅದಕ್ಕಾಗಿ ನಾವು ಅರ್ಥಕೊಳ್ಬೇಕು ಏನು ಅಂತ ಹೇಳಿದ್ರೆ ಏನೇ ಸಮಸ್ಯೆ ಬಂದರೂ ಸಹಿತ ಏನು ಮಾಡಬೇಕು, ನಮ್ಮ ಒಂದು ಮನಸ್ಸನ್ನು ಕಂಟ್ರೋಲ್ದಲ್ಲಿ ಇಟ್ಕೋಬೇಕು. ಅಂದ್ರೆ ಕೂಲಂಕುಷವಾಗಿ ವಿಚಾರ ಮಾಡ್ತಕ್ಕಂಥ ಶಕ್ತಿ ಭಗವಂತ ನಮಗೆ ಕೊಟ್ಟಿರ್ತಾನೆ. ಸೊ ಆ ವಿಚಾರ ಮಾಡ್ತಕ್ಕಂಥ ಶಕ್ತಿಯನ್ನು ಏನು ಮಾಡಬೇಕು, ನಾವು ಉಪಯೋಗ ಮಾಡ್ಕೊಳ್ಬೇಕು. ಅದನ್ನು ನಾವು ಉಪಯೋಗ ಮಾಡ್ಕೊಳ್ಳದೆ ಬೇರೆಯವ್ರ ಮೇಲೆ ಹರಿಹಾಯ್ದಾಗ, ಬೇರೆಯವರ ಮೇಲೆ ದೂರದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಉತ್ತರ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು, ಇಲ್ಲಿ ವಿಚಾರವನ್ನು ವಿನಿಮಯವನ್ನು ಮಾಡಬೇಕು, ವಿಚಾರವನ್ನು ಮಾಡಬೇಕು. ವಿಚಾರ ಶಕ್ತಿ, ಸ್ಮರಣ ಶಕ್ತಿ ದೇವ್ರು ನಮಗೆ ಕೊಟ್ಟಿದ್ದಾನ. ಸೊ ಪ್ರತಿಯೊಬ್ಬರಿಗೂ ಸಹಿತ ವಿಚಾರ ಮಾಡ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾನ. ಸೊ ವಿಚಾರ ಮಾಡ್ತಕ್ಕಂಥ ಶಕ್ತಿನ ಪ್ರತಿಯೊಬ್ಬರು ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಂಡಾಗ ಮಾತ್ರ ಏನಾಕೈತಿ ಅಂತ ಹೇಳಿದ್ರೆ ನಮ್ಮ ಒಂದು ಮಾನಸಿಕ ಆರೋಗ್ಯ ಏನಾಕೈತಿ ಅಂದ್ರೆ ಸದೃಢವಾಗಿರ್ತೈತಿ. ನೋಡ್ರಿ, ಯಾವ ವ್ಯಕ್ತಿ ಮಾನಸಿಕವಾಗಿ ಆರೋಗ್ಯ ಇರ್ತಾನ, ಯಾವ ವ್ಯಕ್ತಿ ಇಲ್ಲಿ ಟೆನ್ಷನ್ ಇಲ್ದೇನೆ ಇರ್ತಾನ, ಅಂತಹ ವ್ಯಕ್ತಿ ಏನು ಮಾಡ್ತಾನೆ, ಏನಾದರೂ ಸಾಧನೆ ಮಾಡಲಿಕ್ಕೆ ಮಾತ್ರ ಸಾಧ್ಯ. ನೋಡ್ರಿ, ಮಾನಸಿಕವಾಗಿ ಸದೃಢ ಇಲ್ಲದೆ ವ್ಯಕ್ತಿ ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆತನಿಂದ ಬೇರೆಯವರು ಸಹಿತ ಏನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಥಿತಿ ಸರಿಯಾಗಿರಬೇಕು. ನಮ್ಮ ಮನಸ್ಥಿತಿ ಸರಿಯಾಗಿತ್ತು ಅಂತಂದ್ರೆ ನಾವು ದೈಹಿಕವಾಗಿ ಆರೋಗ್ಯದಿಂದ ಇರ್ತೇವೆ. ಸೊ ನಾವು ಎಷ್ಟೇ ತಿಂದರೂ ಸಹಿತ, ಎಷ್ಟೇ ಆರೋಗ್ಯವನ್ನು ಕಾಪಾಡಿದರೂ ಸಹಿತ ನಾವು ಯಾವ ರೀತಿ ಬೇಕೋ ಆ ರೀತಿ ನಮ್ಮ ಮನಸ್ಥಿತಿಯನ್ನು ಕಂಟ್ರೋಲ್ ಇಲ್ಲದೇ ನಾವು ಕೂಗಾಡ್ದಾಗ ಏನಾಕೈತಿ ಅಂತಂದ್ರೆ ಅದು ಏನಪ್ಪ ಎಫೆಕ್ಟ್ ಎಲ್ಲ ಆಕೈತಿ ಅಂದ್ರೆ ನಮ್ಮ ಬಾಡಿ ಮೇಲೆ ಆಗ್ತಕ್ಕಂಥದ್ದು. ನೋಡ್ರಿ, ಅವಾಗ ಏನಾಗ್ತೈತಿ, ನಮ್ಮ ದೇಹದ ಅಂಗಾಂಗಗಳ ಮೇಲೆ ಒಂದು ಪರಿಣಾಮವನ್ನು, ಕೆಟ್ಟ ಪರಿಣಾಮವನ್ನು ಬೀರ್ದಾಗ ಏನಾಕೈತಿ, ಅಲ್ಲಿ ನಾವು ಆರೋಗ್ಯವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ.
ಈ ರೀತಿಯಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಮಾನಸಿಕ ಸ್ಥಿಮಿತ ಕಳೆದುಕೊಂಡಾಗ ಯಾವ ರೀತಿ ನಮಗೆ ದುಷ್ಪರಿಣಾಮ ಉಂಟಾಗ್ತತಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಬೇರೆಯವರೊಂದಿಗೆ ಏನು ಮಾಡಬೇಕು ಇಲ್ಲಿ ವರ್ತಿಸಬೇಕಾಗ್ತತಿ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಏನು ಮಾಡಿರಿ, ನಿಮ್ಮ ಒಂದು ದಿನವನ್ನು ಕಳೀರಿ ಅಂತ ಹೇಳ್ತಾ ಸೊ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.